ಉಪನಿಷತ್ತುಗಳಲ್ಲಿ ವೇದಾಂತವನ್ನು ತಿಳಿಸುವ ರೀತಿ, ವೇದಾಂತ ಸೂತ್ರಗಳು, ಭಾಷ್ಯಗಳ ಕಾಲ, ಭಾಷ್ಯಗಳಿಗೆ ವೇದಾಂತ ವಿಚಾರದ ಸರಣಿ ಓದ್ತಾ ಇದ್ದೀನಿ. ಇಂಡೆಕ್ಸ್ ಓದ್ಬೇಡಿ, ಪೀಠಿಗೆ ಓದ್ತಾ ಇದ್ದಾರೆ ಅವರು. ಇಂಡೆಕ್ಸ್ ಇದು ಇಂಡೆಕ್ಸ್ ಅಲ್ಲ. ವೇದಾಂತವೆಂದರೆ ಏನು? ವೇದಾಂತವೆಂದರೆ ಉಪನಿಷತ್ತು, ಉಪನಿಷತ್ತುಗಳಲ್ಲಿ ಅಡಿಗೆ ಸಿದ್ಧಾಂತ. ಇದನ್ನು ಓದ್ತಿದ್ದಮ್ಮ, ವಿಷಯಾನುಕ್ರಮಣಕ್ಕೆ ಓದ್ತಾ ಇದ್ದೀರಾ? ಸಿಕ್ತು. ವೇದಾಂತವೆಂದರೆ ಉಪನಿಷತ್ತು. ಉಪನಿಷತ್ತುಗಳಲ್ಲಿ ಅಡಗಿರುವ ಸಿದ್ಧಾಂತವನ್ನು ವೇದಾಂತವೆಂದೇ ಕರೆಯುತ್ತಾರೆ. ವೇದಾಂತ ಸಿದ್ಧಾಂತವನ್ನು ಮನಗಾಣುವುದಕ್ಕೆ ಮಾಡಬೇಕಾದ ವಿಚಾರ ಸರಣಿ ಯಾವುದು? ಹೇಗೆ ವಿಚಾರ ಮಾಡಿದರೆ ವೇದಾಂತದಿಂದ ನಮಗೆ ಆಗಬೇಕಾದ ನಿಜವಾದ ಪ್ರಯೋಜನವೂ ಆದೀತು? ಇದನ್ನು ಸಾವಧಾನವಾಗಿ ವಿಮರ್ಶೆ ಮಾಡೋಣ. ಉಪನಿಷತ್ತುಗಳಲ್ಲಿ ವೇದಾಂತವನ್ನು ತಿಳಿಸುವ ರೀತಿ. ಉಪನಿಷತ್ತುಗಳನ್ನು ನಾವು ಒಂದು ಬಗೆಯ ಹಾಡುಗಳೆಂದು ಭಾವಿಸಬಹುದು. ಋಷಿಗಳು ಪರಮೇಶ್ವರನ ಅನುಗ್ರಹದಿಂದ ತಮ್ಮ ಅನುಭವಕ್ಕೆ ಬಂದದ್ದನ್ನು ಲಾವಣಿಯಂತೆ ಆನಂದದಿಂದ ಹಾಡಿಬಿಟ್ಟಿರುತ್ತಾರೆ. ಅವರು ವಿಷಯವನ್ನು ನೇರಾಗಿ ಕಂಡು ತಮಗೆ ಉಂಟಾದ ಆನಂದವನ್ನು ಉಪನಿಷತ್ತುಗಳ ರೂಪದಲ್ಲಿ ಹೊರಹೊಮ್ಮಿಸಿರುತ್ತಾರೆ. ಯಾರು ಋಷಿಗಳ ಅನುಭವದ ಮಟ್ಟವನ್ನು ಮುಟ್ಟುವಂತೆ ತಮ್ಮ ಅಂತಃಕರಣವನ್ನು ಏರಿಸಿಕೊಳ್ಳಬಲ್ಲರೋ ಅವರಿಗೆ ಅವಶ್ಯವಾಗಿ ವೇದಾಂತ ಸಿದ್ಧಾಂತವು ಹೊಳೆದು ಬಿಡುವುದು, ಅದರಿಂದಾಗುವ ಆನಂದವೂ ಲಭಿಸುವುದು. ವೇದಾಂತ ಸೂತ್ರಗಳು. ಕಾಲಾನುಕಾಲಕ್ಕೆ ವೇದಾಂತ ಸಿದ್ಧಾಂತವನ್ನು ನಿರ್ಣಯಿಸುವುದಕ್ಕೆ ನ್ಯಾಯವನ್ನು ಉಪಯೋಗಿಸಬೇಕಾಯಿತು. ಬೇರೆ ಬೇರೆಯ ದರ್ಶನಕಾರರುಗಳು ಅಧ್ಯಾತ್ಮ ವಿಚಾರವನ್ನು ತಮ್ಮ ತಮ್ಮ ದೃಷ್ಟಿಯಿಂದ ಮಾಡಿ ತಮ್ಮ ತಮ್ಮ ತೀರ್ಮಾನಗಳನ್ನು ಶಿಷ್ಯರಿಗೆ ಬೋಧಿಸಿ ಸೂತ್ರರೂಪವಾಗಿ ಗ್ರಂಥವನ್ನು ರಚಿಸುತ್ತಿದ್ದ ಕಾಲವದು. ಆದ್ದರಿಂದ ವೇದಾಂತದ ಸಿದ್ಧಾಂತವು ಯಾವುದೋ? ಮಿಕ್ಕ ದರ್ಶನಗಳಿಗೂ ವೇದಾಂತ ದರ್ಶನಕ್ಕೂ ಇರುವ ತಾರತಮ್ಯವೇನು? ಗುರುಗಳೇ, ಅದರ ಬಿಟ್ಟೋಯ್ತಾ ಗುರುಗಳೇ? ಬಿಟ್ಟೋಯ್ತು. ಇಲ್ಲಿ ಆದ್ದರಿಂದ ವೇದಾಂತ ಸಿದ್ಧಾಂತ ಯಾವುದು? ಮಿಕ್ಕ ದರ್ಶನವೂ ವೇದಾಂತ ದರ್ಶನಕ್ಕೂ ತಾರತಮ್ಯವೇನು? ಆಯ್ತಾ? ಅದೇ ಓದ್ತಾ ಇದ್ದಿದ್ದೆ. ಇರುವ ತಾರತಮ್ಯವೇನು ಎಂಬುದನ್ನು ಉಪನಿಷತ್ತುಗಳ ವಾಕ್ಯಗಳನ್ನು ವಿಚಾರ ಮಾಡಿ ನ್ಯಾಯಪೂರ್ವಕವಾಗಿ ನಿರ್ಣಯಿಸಬೇಕಾಯಿತು. ಭಗವಾನ್ ಶ್ರೀ ಬಾದರಾಯಣಾಚಾರ್ಯರು ಈ ಕೆಲಸವನ್ನು ಮಾಡಿದರು. ಅವರು ತಮ್ಮ ಶಿಷ್ಯರಿಗೆ ತಮ್ಮ ಗ್ರಂಥದ ಅಭಿಪ್ರಾಯವನ್ನು ವಿವರಿಸಿ ಹೇಳಿ ಸ್ವಲ್ಪದರಲ್ಲಿ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಲೆಂದು ವೇದಾಂತ ಸೂತ್ರಗಳನ್ನು ಬರೆದಿರಬೇಕು. ಅವರ ಆ ಗ್ರಂಥಕ್ಕೆ ವೇದಾಂತ ಮೀಮಾಂಸಾ ಎಂದು, ಶಾರೀರಿಕ ಮೀಮಾಂಸಾ ಎಂದು ಹೆಸರುಗಳು ಬಂದವು. ವೇದಾಂತ ಮೀಮಾಂಸೆ ಎಂದರೆ ಉಪನಿಷದ್ ವಾಕ್ಯಗಳ ವಿಚಾರವು. ಶಾರೀರಿಕ ಮೀಮಾಂಸೆ ಎಂದರೆ ಶರೀರದಲ್ಲಿರುವ ಆತ್ಮನನ್ನು ಕುರಿತ ವಿಚಾರವು. ನಮ್ಮಗಳ ಶರೀರದಲ್ಲಿರುವ ಆತ್ಮನೇ ವೇದಾಂತೋಕ್ತವಾದ ಬ್ರಹ್ಮವು ಎಂದು ಈ ಮೀಮಾಂಸೆಯಲ್ಲಿ ನಿರ್ಣಯ ಮಾಡಿರುವುದರಿಂದ ಈ ಶಾಸ್ತ್ರಕ್ಕೆ ಶಾರೀರಿಕ ಮೀಮಾಂಸೆ ಎಂಬ ಹೆಸರು ಬಂದಿರುತ್ತದೆ. ಭಾಷ್ಯಗಳ ಕಾಲ. ಕಾಲಾನುಕ್ರಮದಲ್ಲಿ ವೇದಾಂತ ಸೂತ್ರಗಳಿಗೆ ಅರ್ಥವು ಯಾವುದೆಂಬುದು ವಾದಾಸ್ಪದವಾದ ವಿಷಯವಾಯಿತು. ಬೇರೆ ಬೇರೆಯ ಸಂಪ್ರದಾಯಗಳವರು ಆ ಸೂತ್ರಗಳಿಗೆ ಬೇರೆ ಬೇರೆಯ ಅರ್ಥವನ್ನು ಕಲ್ಪಿಸಿ ಭಾಷ್ಯಗಳನ್ನು, ವೃತ್ತಿಗಳನ್ನು ಬರೆದರು. ಈ ಸೂತ್ರಕ್ಕೆ ಹೀಗೆಯೇ ಅರ್ಥವನ್ನು ಮಾಡಬೇಕು, ಏಕೆಂದರೆ ಅದೇ ವೇದಾಂತ ವಾಕ್ಯಕ್ಕೂ ಹಿಂದು ಮುಂದಿನ ಸಂದರ್ಭಕ್ಕೂ ಹೊಂದುತ್ತದೆ ಎಂದು ಯುಕ್ತಿಯಿಂದ ನಿರ್ಣಯಿಸುವುದು ಭಾಷ್ಯಕಾರರ ಕೆಲಸವಾಯಿತು. ಇಂಥ ಭಾಷ್ಯಕಾರರ ಅನುಯಾಯಿಗಳು ತಮ್ಮ ತಮ್ಮ ಮತವೇ ಸರಿ ಎಂದು ಪಟ್ಟು ಹಿಡಿಯುವುದಕ್ಕೆ ಪ್ರಾರಂಭಿಸಿದರು. ಯಾರ ಮತವು ಸರಿ, ಯಾರದ್ದು ತಪ್ಪು ಎಂಬುದನ್ನು ನಿರ್ಣಯಿಸುವುದಕ್ಕೆ ಮಾನದಂಡವೇ ಇಲ್ಲದಂತೆ ಆಯಿತು. ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಮತಕ್ಕೆ ಅನುಗುಣವಾಗಿಯೇ ಉಪನಿಷತ್ತುಗಳು, ಗೀತೆ, ವೇದಾಂತ ಸೂತ್ರಗಳು ಎಲ್ಲಕ್ಕೂ ಭಾಷ್ಯಗಳನ್ನು ಬರೆದುಕೊಂಡಿದ್ದರು.
ಅವುಗಳಿಗೆ ಅನುಸಾರವಾಗಿಯೇ ವ್ಯಾಖ್ಯಾನ ಮಾಡುವುದಕ್ಕೆ ಪ್ರಾರಂಭಿಸಿದ್ದರು. ಉಪನಿಷತ್ತಿನ ಋಷಿಗಳಿಗೆ ಹೃದಯವು ಮುಖ್ಯ. ಅನುಭವಕ್ಕೆ ವಿಷಯಗಳನ್ನು ತಂದುಕೊಂಡು ಆನಂದಿಸತಕ್ಕವರು ಅವರು. ಭಾಷ್ಯಕಾಲಕ್ಕೆ ಬುದ್ಧಿಯು ಮುಖ್ಯವಾಯಿತು. ತರ್ಕದಿಂದ ಈ ವಾಕ್ಯಕ್ಕೆ ಈ ಅರ್ಥವಿರಬೇಕು, ಈ ಸೂತ್ರಕ್ಕೆ ಈ ಅರ್ಥವಿರಬೇಕು, ಏಕೆಂದರೆ ಎಂದು ತರ್ಕ ಮಾಡುವ ರೂಢಿಯು ಹೆಚ್ಚಾಯಿತು. ಸೀತಾದೇವಿಯು ಅಶೋಕವನದಲ್ಲಿ ಸಹಜವಾದ ದುಃಖವನ್ನು ಅನುಭವಿಸಿದ್ದಕ್ಕೂ, ನಾಟಕದಲ್ಲಿ ವೇಷದ ಸೀತೆಯು ದುಃಖ ಪ್ರದರ್ಶನ ಮಾಡುವುದಕ್ಕೂ ಇರುವ ತಾರತಮ್ಯವೇ ಈ ಎರಡಕ್ಕೂ ಇತ್ತು. ನಾಟಕದಲ್ಲಿ ಸೀತಾದೇವಿ ದುಃಖ ಹಂಗೇನು ದುಃಖನೇ ಆಗಿರಲ್ಲ. ಸೀತಾದೇವಿ ಆಗಿ ದುಃಖ ಎಂತದ್ದು ಯಪ್ಪ. ಇನ್ನು ಭಾಷ್ಯಕಾರರು ಹೇಳಿದ್ದನ್ನು ಗಟ್ಟಿ ಮಾಡಿಕೊಂಡು ವಿಚಾರ ಮಾಡುವವರ ಪಾಡನ್ನು ಹೇಳಬೇಕೆ? ಅವರಿಗೆ ಬರಿಯ ವಾಕ್ಯಗಳೇ ಗತಿ. ಇದಕ್ಕೆ ಪ್ರಮಾಣವೇನು, ಇದಕ್ಕೆ ಮೂಲವಾಕ್ಯವು ಯಾವುದು ಎಂದು ವಾಕ್ಯಾರ್ಥ ನಿರ್ಣಯ ಮಾಡುವುದೇ ಅವರಿಗೆ ಮುಖ್ಯವಾಯಿತು. ಹೀಗೆಯೇ ಸೂತ್ರಾರ್ಥದ ವಿಷಯಕ್ಕೂ ಚರ್ಚೆಯು ನಡೆಯುತ್ತಾ ಹೋಯಿತು. ಭಾಷ್ಯಗಳಿಗೆ ತರ್ಕದ ನೆರವು. ಭಾಷ್ಯಗಳ ಕಾಲಕ್ಕೆ ಬುದ್ಧಿಗೆ ಪ್ರಾಧಾನ್ಯವು ಬಂದಿತೆಂದು ತರ್ಕದಿಂದ ವಾಕ್ಯಾರ್ಥವನ್ನು ನಿರ್ಣಯಿಸುವುದೇ ಮುಖ್ಯವಾಯಿತೆಂದು ಹೇಳಿದೆನಷ್ಟೇ. ಈ ತರ್ಕವು ಎರಡು ವಿಧವಾಗಿರುತ್ತದೆ. ತರ್ಕದ ಆಕಾರವಿದ್ದರೆ ಸಾಕು ಎಂದು ಮಾಡುವುದು ಒಂದು ಬಗೆಯ ತರ್ಕ. ಅನುಭವಕ್ಕೆ ಅನುಸಾರವಾಗಿ ಮಾಡುವುದು ಮತ್ತೊಂದು ತರ್ಕ. ಪರಮಾತ್ಮನು ಒಬ್ಬನೇ ಇದ್ದನು, ಅವನು ಬಹುವಾಗುವೆನು ಎಂದುಕೊಂಡು ಜಗತ್ತನ್ನು ಸೃಷ್ಟಿಸಿದನು ಎಂದು ಉಪನಿಷತ್ತುಗಳಲ್ಲಿದೆ. ತರ್ಕದ ಆಕಾರವನ್ನು ಮಾತ್ರ ನಂಬಿಕೊಂಡಿದ್ದವರು ಪರಮಾತ್ಮನು ಜಗತ್ಕಾರಣನೆಂದು ಹೇಳಿರುವುದರಿಂದ ಬೀಜವು ವೃಕ್ಷವಾಗುವಂತೆ ಜಗದ್ರೂಪವಾಗಿ ಪರಿಣಾಮವಾದನು ಎಂದೇ ಅರ್ಥವನ್ನು ಮಾಡಬೇಕು ಎಂದು ಕಲ್ಪಿಸಿದರು. ಆದರೆ ಶ್ರುತಿಯು ಈಗಲೂ ಹಾಗೆಯೇ ಇರುತ್ತಾನೆ ಎಂದು ಹೇಳುತ್ತದೆಯಲ್ಲ ಎಂದು ಯಾರಾದರೂ ಕೇಳಿದರೆ ಆಗಲಾರದು. ಏಕೆಂದರೆ ಒಂದು ವಸ್ತು ತಾನು ಇದ್ದಂತೆಯೇ ಇದ್ದು ಮತ್ತೊಂದು ರೂಪವನ್ನು ಪಡೆಯುವುದು ಆಗಲಾರದು. ತಾನೊಂದೇ ಇರುವ ವಸ್ತು ವಿಕಾರವನ್ನು ಹೊಂದದೆ ಅನೇಕ ರೂಪವನ್ನು ಪಡೆಯಲಾರದು ಎಂದು ಅವರು ವಾದಿಸಿದರು. ಆದರೆ ಒಂದು ವೇಳೆ ಅನುಭವಕ್ಕೆ ಈ ಎರಡೂ ಹೊಂದುವುದಾದರೆ, ಬ್ರಹ್ಮವು ತಾನು ಇದ್ದಂತೆಯೇ ಇದ್ದುಕೊಂಡಿದೆ, ಜಗದ್ರೂಪವೂ ಆಗಿದೆ ಎಂಬುದು ಅನುಭವಕ್ಕೆ ಹೊಂದಿದರೆ ತರ್ಕವನ್ನೇ ಅದಕ್ಕೆ ಹೊಂದಿಸಿಕೊಳ್ಳಬೇಕಾಗುವುದಲ್ಲವೇ? ಇದು ಅನುಭವಾನುಸಾರಿಯಾದ ತರ್ಕವೆನಿಸುವುದು. ಋಷಿಗಳು ಸಾರ್ವತ್ರಿಕವಾದ ಅನುಭವದ ಆಧಾರದಿಂದ ಹೇಳಿದ ವಾಕ್ಯಗಳಿಗೆ ಹೀಗೆ ತರ್ಕವನ್ನು ಅನ್ವಯಿಸಬೇಕಾಗಿ ಬಂದಿರುವುದು ಒಂದು ಶೋಚನೀಯ ವಿಷಯವೇ ಸರಿ. ಆದರೆ ಎಲ್ಲರಿಗೂ ಋಷಿಗಳ ಅನುಭವವು ಎಲ್ಲಿಂದ ಬರಬೇಕು? ಅನುಭವವೆಂಬುದು ತನ್ನಷ್ಟಕ್ಕೆ ತಾನೇ ಬರುವುದಲ್ಲ, ಅದು ಸಾಧನಾನುಷ್ಠಾನದಿಂದಲೇ ಬರತಕ್ಕದ್ದಾಗಿದೆ. ಇಷ್ಟು ಮಾತ್ರದಿಂದ ಜಿಜ್ಞಾಸುಗಳು ಎದೆಗೆಡಬೇಕಾದದ್ದಿಲ್ಲ. ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕ ಸಾಧನವನ್ನು ಮಾಡಬೇಕು. ಅನುಭವಾನುಸಾರಿಯಾದ ತರ್ಕವನ್ನು ಅವಲಂಬಿಸಿ ವೇದಾಂತ ವಾಕ್ಯಗಳಿಗೆ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಜನರು ಇದನ್ನರಿಯದ್ದರಿಂದ ಸದ್ಯಕ್ಕೆ ವೇದಾಂತವೆಂಬುದು ಮಾಡುವುದಕ್ಕೆ ಕೆಲಸವಿಲ್ಲದ ವಯಸ್ಸಾದವರು ಕಟ್ಟೆಯ ಮೇಲೆ ಕುಳಿತು ಮಾಡುವ ವಿಚಾರ ಎಂಬ ಅಪಪ್ರಥೆ ಉಂಟಾಗಿರುತ್ತದೆ. ಶಂಕರಾಚಾರ್ಯರ ಉಪಕಾರ. ಭಾಷ್ಯಗಳ ಮತ್ತು ವಾದಿಗಳ ಗಡಿಬಿಡಿಯು ಹೆಚ್ಚಿ ವೇದಾಂತದ ನಿಜವೇನೆಂಬುದು ಯಾರಿಗೂ ತೋಚದೆ ಜಿಜ್ಞಾಸುಗಳು ದಿಕ್ಕುಗೆಟ್ಟಿದ್ದ ಕಾಲದಲ್ಲಿ ನಮ್ಮಗಳ ಸೌಭಾಗ್ಯದಿಂದ ಶ್ರೀ ಶಂಕರ ಭಗವತ್ಪಾದರ ಅವತಾರವಾಯಿತು. ಅವರು ತಮ್ಮ ಕಾಲಕ್ಕಿದ್ದ ವೇದಾಂತ ವಿಚಾರದಲ್ಲಿಯೇ ಒಂದು ಕ್ರಾಂತಿಯನ್ನು ಮಾಡಿದರು. ಅವರೂ ಮಿಕ್ಕವರಂತೆಯೇ ಭಾಷ್ಯವನ್ನು ಬರೆದರು, ನಿಜ. ಆದರೆ ಜಿಜ್ಞಾಸುಗಳು ಮರೆತಿದ್ದ ಒಂದು ಅಮೋಘ ತತ್ವವನ್ನು ಅವರು ಮುಂದೆ ಇಟ್ಟರು. ಧರ್ಮ ಜಿಜ್ಞಾಸಾಯಾಮೇವ ಶ್ರುತ್ಯಾದಯೋ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯೋ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ ಅನುಭವಾವಧಾನತ್ವಾತ್ ಭೂತವಸ್ತು ವಿಷಯತ್ವಾತ್ ಬ್ರಹ್ಮಜ್ಞಾನಸ್ಯ.
ಹ್ಮ್ ಧರ್ಮ ಜಿಜ್ಞಾಸೆಯಲ್ಲಿ ಕರ್ಮಗಳಿಗೆ ಆಗುವ ಅದೃಷ್ಟ ಫಲಗಳನ್ನು ಹೇಳಿರುವುದರಿಂದ ಅದಕ್ಕೆ ಶ್ರುತ್ಯಾದಿಗಳೇ ಪ್ರಮಾಣವು. ಆದರೆ ಬ್ರಹ್ಮ ಜಿಜ್ಞಾಸೆಯಲ್ಲಿ ಹೀಗಲ್ಲ. ಅದರಲ್ಲಿ ಪರಲೋಕದಲ್ಲಾಗುವ ಉಪಾಸನಾ ಫಲಗಳನ್ನು ಹೇಳಿದೆ, ಬ್ರಹ್ಮಜ್ಞಾನದಿಂದಾಗುವ ದೃಷ್ಟ ಫಲವನ್ನೂ ಹೇಳಿದೆ. ಆದರೆ ಬರಿಯ ಶ್ರುತ್ಯಾದಿಗಳೇ ಪ್ರಮಾಣವಲ್ಲ. ಆದ್ದರಿಂದ ಬರಿಯ ಶ್ರುತ್ಯಾದಿಗಳೇ ಪ್ರಮಾಣವಲ್ಲ. ಆಯಾ ಸಂದರ್ಭಕ್ಕೆ ಹೊಂದುವಂತೆ ಶ್ರುತ್ಯಾದಿಗಳು ಅನುಭವಾದಿಗಳು ಪ್ರಮಾಣವಾಗಿರುತ್ತವೆ. ಏಕೆಂದರೆ ಬ್ರಹ್ಮಜ್ಞಾನವು ಅನುಭವದಲ್ಲಿ ಕೊನೆಗಾಣತಕ್ಕದ್ದಾಗಿರುತ್ತದೆ ಮತ್ತು ಅದಕ್ಕೆ ಆಗಲೇ ಇದ್ದುಕೊಂಡಿರುವ ಪರಮಾತ್ಮ ವಸ್ತುವೇ ವಿಷಯವಾಗಿರುತ್ತದೆ ಎಂಬ ಪ್ರಧಾನ ತತ್ವವನ್ನು ವಿಚಾರಕರ ಮುಂದೆ ಇಟ್ಟು ಅವರ ಕಣ್ಣನ್ನು ತೆರೆಯಿಸಿದರು. ಶಾಂಕರ ಭಾಷ್ಯದ ಹೆಚ್ಚುಗಾರಿಕೆ. ಶ್ರೀ ಶಂಕರಾಚಾರ್ಯರು ಕೇರಳ ದೇಶದಲ್ಲಿ ಹುಟ್ಟಿ 8 ವರ್ಷಕ್ಕೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ತತ್ವವನ್ನು ಅನುಭವಕ್ಕೆ ತಂದುಕೊಂಡು ತಮ್ಮ 16ನೆಯ ವಯಸ್ಸಿನಲ್ಲಿಯೇ ವೇದಾಂತಕ್ಕೆಲ್ಲ ವ್ಯಾಖ್ಯಾನವನ್ನು ಮಾಡಿದರು. ಪರಮಾತ್ಮನು ವಿಚಿತ್ರವಾದ ಈ ಜಗತ್ತನ್ನು ಸೃಷ್ಟಿ ಮಾಡಿರುವುದು ಆಶ್ಚರ್ಯವೇ ಸರಿ. ಆದರೆ ಈ 16 ವರ್ಷದ ಬಾಲಕನು ಸೃಷ್ಟಿಸಿದ ಭಾಷ್ಯವು ಅದಕ್ಕಿಂತಲೂ ಆಶ್ಚರ್ಯವು ಎಂದು ಆಗಿನ ಕಾಲದ ವಿದ್ವಾಂಸರು ತಲೆದೂಗಿರಬೇಕು. ಶಂಕರಾಚಾರ್ಯರ ಭಾಷ್ಯದಿಂದ ವೇದಾಂತಕ್ಕೆ ಒಂದು ಕಳೆ ಬಂತು. ಆಚಾರ್ಯರ ಜೀವನ ಚರಿತ್ರೆ, ರೂಪ ಮುಂತಾದದ್ದು ಯಾವುದೂ ನಮಗೆ ಖಚಿತವಾಗಿ ತಿಳಿದು ಬಂದಿರುವುದಿಲ್ಲ. ಆದರೆ ಅವರು ಬರೆದಿರುವ ಭಾಷ್ಯವು ಅಚ್ಚಳಿಯದೆ ಇಂದಿಗೂ ನಮ್ಮ ಕಣ್ಣ ಮುಂದೆ ಇದೆ. ಅದನ್ನು ಪೂಜಿಸಿದರೆ ಅವರನ್ನು ನಾವು ಪೂಜಿಸಿದಂತೆ ಆಗುವುದು. ಅದೊಂದು ಅಮೋಘವಾದ ಕೃತಿಯು, ಸರ್ವರಿಗೂ ಮಾನ್ಯವಾಗಿರುವಂಥದ್ದು. ಆಯ್ತು, 11:30 ಆಯ್ತು.